ಇತ್ತೀಚಿನ ದಿನದಲ್ಲಿ ಸಾಕಷ್ಟು ವೈರಲ್ ಆದಂಥ ಕಂಟೆಂಟ್ ಅಂದರೆ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಕೂಗು. ಅದಕ್ಕೀಗಾಗಲೇ ಸ್ಪಷ್ಟನೆ ಕೂಡ ಬಾಲಾಜಿ ಸರ್ ಕೊಟ್ಟಿದ್ದಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟ? ಅವ್ರು ಹೇಳಿದ ಮೇಲೆ ಮುಗೀತಲ್ಲ ಸರ್, ಅವ್ರು ಹೇಳಿದ ಮೇಲೆ ಮುಗೀತು ಅಲ್ಲಿ. ಅದು ಯಾಕಂದರೆ ಅಂಥವ್ರು ಆ ಥರ ಮಾಹಿತಿ ಕೊಟ್ಟರೆ, ನಮ್ಮ ಚಿಕ್ಕಪ್ಪ ಆ ಥರ ಮಾಹಿತಿ ಕೊಟ್ಟರೆ ಅದು ತೂಕ ಇರೋದು ಜಾಸ್ತಿ ಅದು. ಸೊ ಅವ್ರು ನೀಟಾಗಿ ಚರ್ಚೆ ಮಾಡಿ ಅವ್ರು ಕೊಟ್ಟಿರೋದೇ ಕರೆಕ್ಟ್ ಮಾಹಿತಿ. ಸೊ ಇವಾಗ ನಾವೆಲ್ಲರೂ ಅದ್ರ ಪ್ರಕಾರನೇ ಕಾಯ್ತಾಯಿದ್ದೀವಿ. ನೋಡೋಣ, ಏನಾದಿತ್ತಂದರೆ ಅವ್ರ ಬಾಯಿಂದನೇ ಬರುತ್ತೆ. ಅವರೇ ಖುದ್ದಾಗಿ ಅದೇ ಥರ ವೀಡಿಯೋ ಕೊಡ್ತಾರೆ ಎಲ್ಲರೂ. ಈ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂದಂಥ ಸಂದರ್ಭದಲ್ಲಿ ಅಪ್ಪಾಜಿ ಅವ್ರು ಏನು ಮಾತಾಡಿದ್ರು ನಿಮ್ಮ ಹತ್ರ? ಏನಾದರೂ ಇವಾಗ ಎಲ್ಲರೂ ಚರ್ಚೆ ಮಾಡಿ ನಾನು ಫಸ್ಟ್ ಏನು ಮಾತಾಡಿದೆ ಅವತ್ತಿನ ದಿವಸ ಅವ್ರು ಏನು ಹೇಳಿದ್ರು ಅದನ್ನು ತಿಳಿಸ್ದೆ. ಅದೇ ಥರ ಬ್ರದರು, ಅದೇ ಥರ ಚಿಕ್ಕಪ್ಪ, ಇವಾಗ ಡ್ಯಾಡಿ ಚಿಕ್ಕಪ್ಪ ಮಾತಾಡಿರ್ಬೋದು, ಏನೋ ಒಂದು ಆಗಿರತ್ತಲ್ವ. ಇವತ್ತು ಅವರು ಪ್ರಾಕ್ಟಿಕಲಿ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಇಷ್ಟೆಲ್ಲ ಮಾಡಿದ್ರೆ ಇಷ್ಟೊತ್ತಾಗತ್ತೆ ಅಂತ ಇನ್ಫಾರ್ಮ್ ಮಾಡಿದ್ದು. ಯಾಕಂದರೆ ವೇವ್ ತುಂಬ ದೊಡ್ಡದಾಗ್ತಾಯಿತ್ತು, ಅವ್ರು ಆದಷ್ಟು ಬೇಗ ಕ್ಲಾರಿಟಿ ಕೊಡಬೇಕಾಗಿತ್ತು. ಸೊ ಅದರಿಂದ ಅವ್ರು ಕೊಟ್ಟರು. ಮುಂದಿನ ದಿನದಲ್ಲಿ ಏನಾದರೂ ಅಪ್ಪಾಜಿ ಅವರ ಸಿನಿಮಾಗಳು ಯಾವುದಾದ್ರೂ ನೀವು ಅಂದರೆ ರಿಮೇಕ್ ಮಾಡೋದು ಅಥವಾ ಆ ಥರದ್ದು ಟೈಟಲ್ಗಳನ್ನು ಇಟ್ಕೊಂಡು ಏನಾದ್ರು ಸಿನಿಮಾ ಮಾಡೋ ಥರದ್ದು? ನನಗೆ ಆ್ಯಕ್ಚುಲಿ ಆ ಥರ ಐಡಿಯಾ ಏನೂ ಇಲ್ಲ ಸರ್, ಏನೂ ಇಲ್ಲ. ಆ ಥರ ಟೈಟಲ್ ಇಟ್ಕೊಂಡು ಅವ್ರನ್ನ ಆ ಥರ ಇವತ್ತವರೆಗೂ ನನ್ನ ಪ್ರಕಾರ ಅವ್ರು ಮಾಡಿರೋ ಎಲ್ಲ ಸಿನಿಮಾನೂ ಅವ್ರಿಗೆ ಸೆಟ್ ಆಗುತ್ತೆ. ನನಗೆ ಸೆಟ್ ಆಗುತ್ತೆ ಅಂತ ಇವತ್ತವರೆಗೂ ನನಗೆ ಅನ್ನಿಸ್ಲಿಲ್ಲ. ಔಟ್ ಆಫ್ 118 120 ಫಿಲ್ಮ್ಸ್ ನನಗೆ ಇವತ್ತವರೆಗೂ ಅನ್ನಿಸ್ಲಿಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ. ನಾನು ಮಾಡಲ್ಲ. ಅವ್ರು ಏನು ಡಿಸೈಡ್ ಮಾಡೋರು ಅವ್ರ ಡಿಸಿಷನ್ ಬಿಟ್ಬಿಟ್ಟಿದೆ ಅಷ್ಟೇ. ಎಸ್ ಬ್ರೋ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇದಿಷ್ಟು ವಿಕ್ರಮ್ ರವಿಚಂದ್ರನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.